ವಿಶ್ವವಿಖ್ಯಾತ ಮೈಸೂರು ದಸರಾ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತೆಲ್ಲ ಏನೆಲ್ಲ ಕಾರ್ಯಕ್ರಮಗಳಿದ್ವು, ಯಾವ ರೀತಿಯಾಗಿ ಅಲ್ಲಿ ಸಂಭ್ರಮ ಇತ್ತು, ಅದರ ವರದಿ ಇಲ್ಲಿದೆ ನೋಡಿ. ಮೈಸೂರಲ್ಲಿ ಮೇಳೈಸಿದ ದಸರಾ ವೈಭವ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲರವ, ಕಲರ್ಫುಲ್ ರಂಗೋಲಿಗಳ ಚಿತ್ತಾರ, ಅರಮನೆ ನಗರಿ ಮೈಸೂರಿನಲ್ಲಿ ಐತಿಹಾಸಿಕ ದಸರಾ ವೈಭವ ಕಳೆಗಟ್ಟಿದೆ. ದಸರಾ ಮಹೋತ್ಸವದ 2ನೇ ದಿನವಾದ ಇಂದು ಕೂಡ ಹಲವು ಕಾರ್ಯಕ್ರಮಗಳಿಗೆ ಚಾಲನೆ ದೊರೆತಿದೆ. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯಿಂದ ಜಾವಾ ಮೋಟಾರ್ ಬೈಕ್ ರೈಡ್ ಆಯೋಜನೆ ಮಾಡಲಾಗಿತ್ತು. ಜನಸಾಮಾನ್ಯರಿಗೆ ಹಾಗೂ ಪ್ರವಾಸಿಗರಿಗೆ ನಗರದ ಪಾರಂಪರಿಕ ಕಟ್ಟಡಗಳ ಪರಿಚಯ ಮಾಡಿಕೊಡುತ್ತಾ ಜಾವಾ ಬೈಕ್ಗಳಲ್ಲಿ ಸವಾರಿ ಮಾಡಿದ್ರು. ನಗರದ ಟೌನ್ ಹಾಲ್ ವೃತ್ತದಿಂದ ಪ್ರಾರಂಭಗೊಂಡ ಜಾವಾ ರೈಡ್ನಲ್ಲಿ 80 ಬೈಕ್ಗಳು ಭಾಗಿಯಾಗಿದ್ವು. ಮಹಿಳಾ ಮತ್ತು ಮಕ್ಕಳ ದಸರಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಕಲರ್ಫುಲ್ ರಂಗೋಲಿಗಳು ದಸರಾಗೆ ಮೆರುಗು ನೀಡಿದ್ವು. ರಂಗೋಲಿ ಸ್ಪರ್ಧೆಯಲ್ಲಿ 100ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗಿಯಾಗಿದ್ರು. ದುರ್ಗಿ, ಗಣೇಶ, ನವಿಲು, ಅರ್ಜುನ ಆನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸೇರಿ 10 ಹಲವು ಚಿತ್ರಗಳು ರಂಗೋಲಿಯಲ್ಲಿ ಮೂಡಿ ಬಂದವು. ಚುಕ್ಕಿ ಇಟ್ಟು ಬರೆಯುವಂಥದ್ದನ್ನು ನಾವು ರಂಗೋಲಿ ಅಂತ ಇದು ಮಾಡ್ತೀವಿ. ನಾವು ಮನೆ ಈಚೆ ಬರೆಯುವಾಗಲೂ ಅಷ್ಟೇ ಚುಕ್ಕಿ ಇಟ್ಟು ಬರಿತೀವಿ. ಅಂದರೆ ಕಾನ್ಸೆಪ್ಟ್ ವೈಸ್ ಅಂದರೆ ಇಟ್ಸ್ ಲೈಕ್ ಅ ಡ್ರಾಯಿಂಗ್ ಅಂತ ಅನಿಸುತ್ತೆ ನನಗೆ. ಸೊ ನನ್ನ ಪ್ರಕಾರ ಚುಕ್ಕಿ ಇಟ್ಟು ಬರೀಬೇಕು, ಚುಕ್ಕಿ ಇಟ್ಟು ಬರಿತಾ ಇದ್ದೀವಿ ಸರ್. ಇಲ್ಲ ಸರ್, ಇದು ಫಸ್ಟ್ ಟೈಮ್. ನಾವಿಲ್ಲ ಮೈಸೂರವರೇ, ಬಟ್ ರಂಗೋಲಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಾರೆ ಫಸ್ಟ್ ಟೈಮ್. ತುಂಬ ಖುಷಿಯಾಗುತ್ತೆ ಸರ್. ದಸರಾ ಅನ್ನೋದೇ ಒಂದು ನಾಡ ಹಬ್ಬ, ವಿಶ್ವವಿಖ್ಯಾತ ಮೈಸೂರು ದಸರಾ. ಸೊ ಈ ಒಂದು ಹಬ್ಬದಲ್ಲಿ ಈ ಒಂದು ಸ್ಪೆಷಲ್ ಇವೆಂಟ್ ಇಟ್ಟಾಗ ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಎಷ್ಟು ಜಿಲ್ಲೆಗಳಿಂದ 100 ಜನರು ಬಂದಿರ್ತಾರೆ, ನೀವೇ ನೋಡ್ತಾ ಇದ್ದೀರಾ. 120 ಜನ ಹೆಚ್ಚು ಮಹಿಳೆಯರು ಬಂದಿದ್ದಾರೆ. ಅವ್ರ ಮಧ್ಯದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋದು ತುಂಬ ಖುಷಿಯಾಗುತ್ತೆ. ಇಂದಿನಿಂದ 5 ದಿನಗಳ ಕಾಲ ನಡೆಯುವ ಮಹಿಳಾ ದಸರಾಗೆ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಚಾಲನೆ ನೀಡಿದ್ರು. ನಗರದ ಜೆಕೆ ಮೈದಾನದಲ್ಲಿ ಮಹಿಳಾ ದಸರಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳ, ವಿವಿಧ ಮನರಂಜನಾ ಕಾರ್ಯಕ್ರಮ ಹಾಗೂ ವಿಶೇಷ ಆಟೋಟ ಸ್ಪರ್ಧೆ, ಫ್ಯಾಷನ್ ಶೋ ಹಾಗೂ ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮಗಳಿಗೂ ಚಾಲನೆ ನೀಡಲಾಯಿತು. ಗಂಡಿಗೆ ಸರಿಸಮನವಾಗಿ ಹೆಣ್ಣು ಸಮಾಜ ಕಟ್ಟುವ ಜವಾಬ್ದಾರಿ ಹೊತ್ಕೊಂಡಿದ್ದಾಳೆ. ನನ್ನಿಂದ ಎಲ್ಲ ಹಾಕೊಡಲ್ಲ, ನಿಮ್ದು ಕಾಣಿಕೆ ಇದೆ, ನಿಮ್ಮ ದುಡಿಮೆನೂ ಇದೆ, ನಿಮ್ಮ ಶ್ರಮನೂ ಇದೆ. ದೇಶ ಕಟ್ಟೋದ್ರಲ್ಲಿ, ಸೌಹಾರ್ದತೆ ಮೂಡಿಸುವಲ್ಲಿ, ಸಂಸ್ಕಾರನ ಹುಟ್ಟಾಕೋದ್ರಲ್ಲಿ, ಪ್ರೀತಿಯ ವಾತಾವರಣ ಕಟ್ಟೋದ್ರಲ್ಲಿ ಎಲ್ಲ ನಿಮಗೂ ಇದೆ. ಒಟ್ಟಾರೆ ದಸರಾ ಮಹೋತ್ಸವದ 2ನೇ ದಿನವೂ ವಿವಿಧ ಕಾರ್ಯಕ್ರಮಗಳು ಪ್ರವಾಸಿಗರ ಗಮನ ಸೆಳೆದಿವೆ. ಮಹಿಳೆಯರು ಹಾಗೂ ಮಕ್ಕಳು ದಸರಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಎಂಜಾಯ್ ಮಾಡುತ್ತಿದ್ದಾರೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮೈಸೂರು.